ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನೀವು ಇಷ್ಟಪಡುವಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ಅವರ ಇಂಟೆನ್ಷನ್ಸ್ ಏನಾಗಿದೆ, ಒಬ್ಬ ವ್ಯಕ್ತಿನ ಮೈಂಡ್ನಲ್ಲಿ ಇಟ್ಕೊಳ್ಳಿ. ಅವರ ಕರೆಂಟ್ ಫೀಲಿಂಗ್ಸ್, ಅವ್ರ ಕರೆಂಟ್ ಎನರ್ಜೀಸ್ ಏನಾಗಿದೆ, ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಫ್ಯೂಚರ್ ಹೇಗಿರುತ್ತೆ ಈ ವ್ಯಕ್ತಿ ಜೊತೆ, ಇದ್ರ ಬಗ್ಗೆನೇ ರೀಡಿಂಗ್ ಆಗಿರುತ್ತೆ. ಸೊ ಆ ವ್ಯಕ್ತಿಯನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ಮತ್ತು ಫ್ಯೂಚರ್ ಬಗ್ಗೆ ಕೂಡ ನಿಮಗೆ ಈ ಒಂದು ವಿಡಿಯೋನಲ್ಲಿ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ. ಇವ್ರ ಜೊತೆ ಫ್ಯೂಚರ್ ಹೇಗಿರುತ್ತೆ ಅಂತ ಹಾಗೂ ಅವ್ರ ಉದ್ದೇಶನೂ ನಿಮಗೆ ಈ ಒಂದು ವಿಡಿಯೋದಲ್ಲಿ ಎಲ್ಲ ಕ್ಲಾರಿಫೈ ಆಗುತ್ತೆ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ನೀವು ಇಷ್ಟಪಡುವಂಥ ವ್ಯಕ್ತಿ ಯಾರೇ ಆಗಿರಲಿ, ಮೈಂಡ್ನಲ್ಲಿ ಅವ್ರನ್ನ ಇಟ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡಿ. ಇದು ಅಥವಾ ಇದು ನಿಮ್ಮ ಮನಸ್ಸಿಗೆ ಯಾವುದು ಕನೆಕ್ಟ್ ಅನ್ಸುತ್ತೆ, ರೆಸೊನೇಟ್ ಆಗುತ್ತೆ, ಆ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡಿ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ನೀವು ಯಾವ ವಿಡಿಯೋನು ಮಿಸ್ ಮಾಡೋದಿಲ್ಲ, ನೋಟಿಫಿಕೇಶನ್ ಸಿಗ್ತಾ ಇರುತ್ತೆ ನಿಮಗೆ. ಐ ಹೋಪ್ ಯು ಸೆಲೆಕ್ಟೆಡ್. ಎಂದಿನಂತೆ ನಾನು ಈ ಒಂದು ಕಾರ್ಡ್ ಫೈಲ್ ತೆಗಿತಾ ಇದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಈ ವ್ಯಕ್ತಿ ಇದಾರಲ್ಲ, ಇವರ ಉದ್ದೇಶ ಏನಾಗಿದೆ, ನಿಮ್ಮ ಕಡೆಗೆ ಏನಿದೆ, ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವ ವಿಚಾರವಾಗಿ ನಾನು ರೀಡಿಂಗ್ನ ಮಾಡ್ತಾ ಇದ್ದೀನಿ ಮತ್ತು ಮೆಸೇಜಸ್ ಕೂಡ ನಾನು ತೆಗಿತಾ ಇದ್ದೀನಿ. ಕೆಲವೊಂದು ಮೆಸೇಜಸ್ ನಿಮ್ಮ ಲೈಫ್ಗೆ ಸಂಬಂಧಪಟ್ಟ ಹಾಗೆ ನಾನು ಒಂದು 2 ಮೆಸೇಜಸ್ನ ಕೂಡ ತೆಗಿತಾ ಇದ್ದೀನಿ. ಕ್ವೀನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಅದಾದ ನಂತರ ಹ್ಯಾಂಗ್ಡ್ ಮ್ಯಾನ್ ಬರ್ತಾ ಇದೆ ಮತ್ತು 7 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ, ಎಂಪ್ರೆಸ್ ಕಾರ್ಡ್ ಬರ್ತಾ ಇದೆ, ಜಡ್ಜ್ಮೆಂಟ್ ಬಂದಿದೆ. ನಾನೆಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಮೆಸೇಜಸ್ ಏನಾಗಿದೆ. ಯು ವಿಲ್ ಫೈಂಡ್ ನ್ಯೂ ಲವ್ ಅಂತ ಬರ್ತಾ ಇದೆ. ಸೊ ನಿಮ್ಮ ಲೈಫ್ಗೆ ಒಬ್ಬ ಹೊಸದಾಗಿರುವಂತಹ ವ್ಯಕ್ತಿ, ಅಂದ್ರೆ ನೀವು ಅವ್ರನ್ನ ಇನ್ನ ಮೀಟ್ ಮಾಡಿಲ್ಲ, ನೀವು ಮೀಟ್ ಮಾಡ್ತೀರಾ. ಯು ವಿಲ್ ಫೈಂಡ್ ಅ ನ್ಯೂ ಲವ್, ನ್ಯೂ ಕನೆಕ್ಷನ್, ಆ ತರ ಬರ್ತಾ ಇದೆ. ಒಂದು ಮೆಸೇಜ್ ಆಗಿದೆ ಇದು ನಿಮಗೆ. ಸಮನ್ ಇಸ್ ಗಿವಿಂಗ್ ಯು ಈವಿಲ್ ಐ ಅಂತ ಬರ್ತಾ ಇದೆ. ನಿಮ್ಮ ಕಡೆಗೆ ಒಂದು ಕೆಟ್ಟ ಕಣ್ಣು, ಒಬ್ಬ ವ್ಯಕ್ತಿಯ ಕೆಟ್ಟ ಕಣ್ಣು ಕೂಡ ಇದೆ, ನೀವು ಹುಷಾರಾಗಿರ್ಬೇಕು ಅಂತ ಒಂದು ಮೆಸೇಜ್ ಬರ್ತಾ ಇದೆ. ಸೊ ಇದು ನಿಮ್ಗೆ ಜನರಲ್ ಮೆಸೇಜಸ್ ಆಗಿತ್ತು. ಮತ್ತು ಈ ಒಂದು ಕಾರ್ಡ್ ಫೈಲ್ ಏನಿದೆ ಇಲ್ಲಿ ನಾನು ತೆಗ್ದಿರುವಂತದ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಇವರ ಉದ್ದೇಶ ನಿಮ್ಮ ಕಡೆಗೆ ಏನಾಗಿದೆ ಅಂತ. ಸೊ ಈ ಒಂದು ರಿಲೇಶನ್ಶಿಪ್ ಏನೇ ಆಗಿರ್ಬೋದು, ನೀವು ಈ ವ್ಯಕ್ತಿನ ಮನಸ್ಸಲ್ಲಿ ಇಟ್ಕೊಂಡಿದಿರಲ್ಲ, ಅವರು ಏನಂತ ಇನ್ವೆಸ್ಟ್ಮೆಂಟ್ ನಿಮ್ಮ ಮೇಲೆ ಮಾಡಬೇಕು, ಈ ಒಂದು ರಿಲೇಶನ್ಶಿಪ್ ನ ಬೆಳೆಸ್ಬೇಕು, ಆ ತರ ಏನೋ ಉದ್ದೇಶಗಳಿಲ್ಲ. ಈ ವ್ಯಕ್ತಿಯಲ್ಲಿ ಎಲ್ಲಾ ರೀತಿಯಾದ ಬೆನಿಫಿಟ್ಸ್ ಇದೆ. ಅಂದ್ರೆ ಅವರು ಒಂದು ಒಳ್ಳೆಯ ಲೈಫ್ ಸ್ಟೈಲ್ನೇ ಲೀಡ್ ಮಾಡ್ತಾ ಇದ್ದಾರೆ. ಆದ್ರೆ ನಿಮಗೆ ಯಾವುದೇ ರೀತಿಯಾದ ಒಂದು ಪಾಸಿಟಿವ್ ಆಗಿರುವಂತ ಸಪೋರ್ಟ್ ಈ ವ್ಯಕ್ತಿಯಿಂದ ಸಿಗ್ತಾ ಇಲ್ಲ. ಅದ್ ನೀವು ಅರ್ಥ ಮಾಡ್ಕೋಬೇಕು. ಹ್ಯಾಂಗ್ ಮ್ಯಾನ್ ಬಂದಿರೋದ್ರಿಂದ ಈ ವ್ಯಕ್ತಿ ತನಗ್ ಬೇಕಾಗಿರುವಾಗ ಮಾತ್ರ ನಿಮ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಹಾಗೂ ಈ ವ್ಯಕ್ತಿನ ನೀವು ಒಂದು ರೊಮ್ಯಾಂಟಿಕ್ ಇಂಟ್ರೆಸ್ಟ್ ಆಗಿ ನೋಡ್ತಾ ಇದ್ದೀರಾ ಅಂದ್ರೆ ಅಂಥ ಪಾಸಿಟಿವ್ ಆಗಿರುವಂತ ರಿಸಲ್ಟ್ ಇಲ್ಲ. ಈಗ ಈ ವ್ಯಕ್ತಿನ ನೀವು ಮದುವೆ ಆಗ್ಬೇಕು ಅಥವಾ ಈ ಒಂದು ರಿಲೇಶನ್ಶಿಪ್ ನ ಬೆಳೆಸ್ಬೇಕು ಅಂತ ಇದ್ದೀರಾ ಅಂದ್ರೆ ಆ ತರದ್ ಏನೋ ಫ್ಯೂಚರ್ ಇಲ್ಲ. ಈಗ ಲೆಟ್ಸ್ ಸೇ ಇವ್ರನ್ನ ನೀವು ಒಂದು ಫ್ರೆಂಡ್ ಆಗಿ ನೋಡ್ತಾ ಇದ್ದೀರಾ, ಫ್ರೆಂಡ್ಶಿಪ್ ನ ಬೆಳೆಸ್ಬೋದಾ ಈ ವ್ಯಕ್ತಿ ಜೊತೆ ಅಂದ್ರೆ ನಾನು ಅದನ್ನು ಹೇಳ್ತೀನಿ, ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಡೀಪರ್ ಲೆವೆಲ್ ಫ್ರೆಂಡ್ಶಿಪ್ ನಾನು ನೋಡ್ತಾ ಇಲ್ಲ ಅವ್ರ ಕಡೆಯಿಂದ. ಮತ್ತು ನಿಮ್ಮಿಂದ ಮುಚ್ಚುಮರೆ ಮಾಡೋದು, ಸುಳ್ಳು ಹೇಳೋದು, ಇದೆಲ್ಲ ನಡೀತಾ ಇದೆ. ಹಾಗೂ ಅವ್ರು ಜೆನ್ಯುವಿನ್ ಆಗಿಲ್ಲ ನಿಮ್ ಕಡೆಗೆ, ಅದ್ ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಅದ್ ನಿಮಗೂ ರಿಯಲೈಸೇಷನ್ ಬಂದಿರ್ಬೋದು. ಅವ್ರಿಗೆ ಖುಷಿ ಬೇಕು ಅಂದಾಗ, ಅವ್ರಿಗೆ ನಿಮ್ಮಿಂದ ಒಂದು ಸಹಾಯ ಬೇಕು ಅಂದಾಗ, ನಿಮ್ಮಿಂದ ಏನಾದ್ರು ಬೆನಿಫಿಟ್ ಸಿಗುತ್ತೆ ಅಂದಾಗ ಮಾತ್ರ ಈ ಒಂದು ವ್ಯಕ್ತಿ ನಿಮ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ, ವಿಚ್ ಇಸ್ ನಾಟ್ ಅ ಗುಡ್ ಸೈನ್. ಈಗ ಯಾರೇ ಆಗಿರ್ಲಿ ಅವ್ರಿಗೆ ಬೇಕಾದಾಗ ಕಾಂಟ್ಯಾಕ್ಟ್ ಮಾಡ್ತಾರೆ, ಮಾತಾಡ್ತಾರೆ ಅಂದ್ರೆ ಆ ಒಂದು ರಿಲೇಶನ್ಶಿಪ್ ನಲ್ಲಿ ಏನು ಪ್ರೋಗ್ರೆಸ್ ಇರೋದಿಲ್ಲ, ಫ್ಯೂಚರ್ ಏನು ಇರೋದಿಲ್ಲ. ಫ್ಯೂಚರ್ ಅಂತ ನೀವು ಕೇಳಿದಾಗ ಐ ಆಮ್ ನಾಟ್ ಸೀಯಿಂಗ್ ಎನಿಥಿಂಗ್ ಬೆಸ್ಟ್ ಫಾರ್ ಯು. ಸೊ ನೀವು ಯೋಚನೆ ಮಾಡಿ, ಇವರೇನು ನಿಮಗೆ ಒಂದು ಒಳ್ಳೆಯ ವೆಲ್ ವಿಷರ್ ಅಥವಾ ಒಂದು ಒಳ್ಳೆಯ ಪಾರ್ಟ್ನರ್ ಅಥವಾ ಒಂದು ಒಳ್ಳೆಯ ಲವರ್, ಆ ಥರದ್ದು ಯಾವುದೇ ರೀತಿಯಾದ ಒಂದು ಬಿಗ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀರ, ಆ ಥರ ಅವ್ರು ನಿಮಗೆ ನಿರಾಶೆ ಮಾಡ್ಬಿಡ್ತಾರೆ. ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಕೂಡ ಅವ್ರು ನಿರಾಶೆ ಮಾಡ್ತಾರೆ. ಬಿಕಾಸ್ ಅವರಿಂದ ನಿಮ್ಗೆ ಯಾವುದೇ ರೀತಿಯಾದ 100% ಆಗಿರುವಂತ ಸಪೋರ್ಟ್ ಸಿಗ್ತಾ ಇಲ್ಲ. ನೀವ್ ಮಾಡ್ತಾ ಇರ್ಬೋದು, ನೀವ್ ಅವ್ರನ್ನ ಒಂದು ಅದ್ಭುತವಾದ ವ್ಯಕ್ತಿಯಾಗಿ ನೋಡ್ತಾ ಇರ್ಬೋದು, ಆದ್ರೆ ಅವ್ರು ನಿಮ್ಮನ್ನ ಹಾಗೆ ನೋಡ್ತಾ ಇಲ್ಲ. ಡಿಸ್ಟೆನ್ಸ್ ನ ಮೇಂಟೈನ್ ಮಾಡ್ತಾರೆ. ಹಾಗೂ ನೀವೇನಾದ್ರು ಹತ್ರ ಆಗೋಕ್ ಹೋದ್ರೆ ಅವ್ರು ಅದನ್ನ ಇಷ್ಟ ಪಡೋದಿಲ್ಲ. ಅವರು ಖುಷಿಯಾದಾಗ ಮಾತ್ರ ನಿಮ್ ಜೊತೆ ಇರಕ್ ಇಷ್ಟಪಡ್ತಾರೆ. ಬಿಟ್ರೆ ಅವರು
ಒಂಥರ ಎನರ್ಜಿ ಎಕ್ಸ್ಚೇಂಜ್ ನೋಡಕ್ ಹೋದ್ರೆ ಅವ್ರಿಗೆ ಬೆನಿಫಿಟ್ ಜಾಸ್ತಿ ಇದೆ ನಿಮ್ಮಿಂದ, ನಿಮಗೆ ಯಾವುದೇ ರೀತಿಯಾದ ಬೆನಿಫಿಟ್ ಇಲ್ಲ. ಸೊ ಇಟ್ ಇಸ್ ಅನ್ ಇಂಬ್ಯಾಲೆನ್ಸ್ ಇನ್ ದ ಕನೆಕ್ಷನ್. ಸೊ ಐ ಆಮ್ ನಾಟ್ ಸೀಯಿಂಗ್ ಎನಿಥಿಂಗ್ ಪಾಸಿಟಿವ್. ಇದು ಒಂಥರ ಎಲ್ರೂ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ, ಅವ್ರು ಯಾವಾಗ್ಲೂ ಇರ್ಬೇಕು ನನ್ನ ಜೊತೆ, ಚೆನ್ನಾಗಿರುತ್ತೆ ರಿಲೇಶನ್ಶಿಪ್, ಆ ಥರ ಎಲ್ಲ ನೀವು ಹೈ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೋಬೇಡಿ. ಬಿಕಾಸ್ ಐ ಆಮ್ ನಾಟ್ ಸೀಯಿಂಗ್ ಎನಿಥಿಂಗ್ ಪಾಸಿಟಿವ್ ಆಸ್ ಸಚ್. ಆಯ್ತಾ? ಇವರು ಮ್ಯಾನಿಪ್ಯುಲೇಟ್ ಕೂಡ ಮಾಡ್ತಾರೆ ನಿಮ್ಮನ್ನ. ಸೊ ಹುಷಾರಾಗಿರಿ ಈ ವ್ಯಕ್ತಿಯಿಂದ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಸೊ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಕೂಡ ಮಾಡ್ತಾ ಇದ್ದೀನಿ ನಾನು. ಈ ವ್ಯಕ್ತಿಯ ಉದ್ದೇಶವೇನಾಗಿದೆ, ನಿಮ್ಮ ಮನಸ್ಸಿನಲ್ಲಿ ಇರುವಂಥ ವ್ಯಕ್ತಿಯ ಯೋಚನೆ ನಿಮ್ಮ ಕಡೆಗೆ ಏನಾಗಿದೆ, ನೀವು ನಿಮ್ಮನ್ನ ಹೇಗೆ ನೋಡ್ತಾ ಇದ್ದಾರೆ, ಅವ್ರ ಮನಸ್ಸಿನಲ್ಲಿ ಹೇಗೆ ನಿಮ್ಮನ್ನ ಒಂದು ಇಂಟೆನ್ಷನ್ಸ್ನ ಬೆಳೆಸ್ಕೊಳ್ತಾ ಇದ್ದಾರೆ, ಇದೆಲ್ಲ ಕುರಿತಾಗೂ ನಿಮಗೆ ಈ ಒಂದು ವಿಡಿಯೋನಲ್ಲಿ ಕ್ಲಾರಿಟಿ ಸಿಗುತ್ತೆ. ಮೆಸೇಜಸ್ನ ಕೂಡ ನಾನು ತೆಗಿತಾ ಇದ್ದೀನಿ. ಪ್ರಿನ್ಸಸ್ ಆಫ್ ಕಪ್ಸ್ ಬರ್ತಾ ಇದೆ, 10 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, 4 ಆಫ್ ಸ್ವೋರ್ಡ್ಸ್ ಬರ್ತಾ ಇದೆ, ವರ್ಲ್ಡ್ ಕಾರ್ಡ್ ಇದೆ. ಓಕೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಪ್ರಿನ್ಸಸ್ ಆಫ್ ಸ್ವೋರ್ಡ್ಸ್ ಬರ್ತಾ ಇದೆ. ನಿಮಗೆ ಮೆಸೇಜಸ್ ಕೂಡ ನಾನು ಹೇಳ್ತೀನಿ. ಇವೆರಡು ಇದೆಯಲ್ಲ ಮೇಲಿರುವಂಥದ್ದು, ಇದು ಜನರಲ್ ಮೆಸೇಜಸ್ ನಿಮ್ಮ ಲೈಫಿಗೆ ಸಂಬಂಧಪಟ್ಟಿರುವ ಹಾಗೆ. ಓಕೆ, 3 ಆಫ್ ಕಪ್ಸ್. ಸೊ ಈ ವ್ಯಕ್ತಿಯ ಉದ್ದೇಶ ನಿಮ್ಮ ಕಡೆಗೆ ಏನಾಗಿದೆ ಅಂದರೆ, ಈ ವ್ಯಕ್ತಿ ಇಮೋಷ್ನಲಿ ನಿಮ್ಮ ಜೊತೆ ಕನೆಕ್ಟೆಡ್ ಆಗಿದ್ದಾರೆ. ಈ ವ್ಯಕ್ತಿ ನಿಮ್ಮನ್ನ ಒಂದು ಒಳ್ಳೆಯ ಸಪೋರ್ಟ್ ಸಿಸ್ಟಮ್ ಆಗಿ ನೋಡ್ತಾ ಇದ್ದಾರೆ. ಅವ್ರಿಗೆ ನಿಮ್ಮ ಲೈಫ್ನಲ್ಲಿ ಇರಬೇಕು ಅನ್ನೋ ಆಸೆ ಇದೆ. ನಿಮ್ಗೆ ಹೇಗೆ ಒಂದು ಯೋಚನೆ ಅವ್ರ ಬಗ್ಗೆ ಇರುತ್ತೆ ಮೈಂಡ್ನಲ್ಲಿ, ಅವರು ನಿಮ್ಮ ಬಗ್ಗೆ ಹಾಗೆ ಯೋಚನೆ ಮಾಡ್ತಾ ಇರ್ತಾರೆ. ದಟ್ಸ್ ವಾಟ್ ಐ ಆಮ್ ಸೀಯಿಂಗ್. ಅಂದರೆ ಇಬ್ಬರ ಮೈಂಡ್ನಲ್ಲೂ ನೀವಿಬ್ರು, ಅಂದರೆ ನೀವು ಇದ್ದೀರಾ ಅವ್ರ ಮೈಂಡಲ್ಲಿ, ಅವರು ಇದ್ದಾರೆ ನಿಮ್ಮ ಮೈಂಡಲ್ಲಿ, ಆ ಥರ ಒಂದು ಎನರ್ಜಿ ಇದೆ. 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ನಿಮ್ಮನ್ನ ಒಂದು ಫ್ಯಾಮಿಲಿ ಆಗೂ ನೋಡ್ತಾ ಇದ್ದಾರೆ. ಸೊ ನಿಮ್ಮ ಪ್ರಶ್ನೆ ಏನಾದರೂ ಆಗಿರ್ಬೋದು, ಈ ವ್ಯಕ್ತಿ ಬಗ್ಗೆ ನೀವು ಒಂದು ಫ್ರೆಂಡ್ಶಿಪ್ ಬೆಳೆಸ್ಬೇಕು ಅಂತ ಇದ್ದೀರಾ, ಅಥವಾ ಒಂದು ರಿಲೇಶನ್ಶಿಪ್ನ ಬೆಳೆಸ್ಬೇಕು ಅಂತ ಇದ್ದೀರಾ, ಅಥವಾ ಒಂದು ಲವ್ ರಿಲೇಶನ್ಶಿಪ್, ಅಥವಾ ಏನೇ ಆಗಿರ್ಲಿ ಇಟ್ ಇಸ್ ಸೇಫ್ ಅಂತಾನೆ ಹೇಳ್ತೀನಿ. ಬಿಕಾಸ್ ಇಲ್ಲಿ ಫ್ಯಾಮಿಲಿ ಕಾರ್ಡ್ ಬಂದಿದೆ. ಸೊ ಈ ವ್ಯಕ್ತಿ ಜೊತೆ ನೀವು ಯಾವುದೇ ರೀತಿಯಾದ ಒಂದು ಸಂಬಂಧನ ಬೆಳೆಸ್ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರೆ ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ಇವರು ಯಾವುದೇ ರೀತಿಯಾದ ಕೆಟ್ಟ ಇಂಟೆನ್ಷನ್ಸ್ ನಿಮ್ಮ ಕಡೆಗೆ ಇಟ್ಕೊಂಡಿಲ್ಲ, ನಿಮಗೆ ಮೋಸ ಮಾಡಬೇಕು ಆ ಥರ ಎಲ್ಲ ಏನು ಯೋಚನೆ ಮಾಡ್ತಾ ಇಲ್ಲ, ವಿಚ್ ಇಸ್ ಅ ಗುಡ್ ಸೈನ್. 4 ಆಫ್ ಸ್ವೋರ್ಡ್ಸ್ ಸೆಂಟ್ರರ್ಡ್ ಎನರ್ಜಿ ಆಗಿರೋದ್ರಿಂದ ಕೆಲವು ಅಸಮಾಧಾನಗಳು ನಿಮ್ಮಲ್ಲಿ ಅವರಲ್ಲಿ ನಡೀತಾ ಇದೆ ಇತ್ತೀಚೆಗೆ, ಆದರೆ ಅದು ರಿಸಾಲ್ವ್ ಆಗುತ್ತೆ. ಯಾಕಂದ್ರೆ ಒಂದು ರಿಲೇಶನ್ಶಿಪ್ ಬಂದಾಗ ಪ್ರಾಬ್ಲಮ್ಸ್ ಬರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕೂಡ ಆಗುತ್ತೆ. ಆದರೆ ಸಾಲ್ವ್ ಮಾಡ್ಕೋಬೇಕು ಅನ್ನುವ ಒಂದು ಉದ್ದೇಶ ಇಬ್ಬರಲ್ಲೂ ಇದ್ದಾಗ ರಿಲೇಶನ್ಶಿಪ್ ಬೆಳೀತಾ ಹೋಗುತ್ತೆ, ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ, ವಿಚ್ ಇಸ್ ಅ ಗುಡ್ ಸೈನ್ ಅಂತ ಹೇಳ್ತೀನಿ. ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಒಂದು ನಿಮ್ಮ ರಿಲೇಶನ್ಶಿಪ್ ಇನ್ನ ಸ್ಟ್ರಾಂಗರ್ ಆಗುತ್ತೆ ಹೋಗ್ತಾ ಹೋಗ್ತಾ, ಅಂದ್ರೆ ಫ್ಯೂಚರ್ನಲ್ಲಿ ನಾನು ಹೇಳ್ತಾ ಇರೋದು. ಸೊ ಈ ಒಂದು ಪರ್ಸನ್, ನೀವು ಯಾರನ್ನ ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಜೊತೆ ನಿಮ್ಮ ಒಂದು ರಿಲೇಶನ್ಶಿಪ್ ಪರ್ಮನೆಂಟ್ ಆಗೂ ಇರುತ್ತೆ ಅಂತ ಹೇಳ್ತೀನಿ. ಯಾವುದೇ ರೀತಿಯಾದ ಬ್ರೇಕ್ ನೋಡ್ತಾ ಇಲ್ಲ, ಯಾವುದೇ ರೀತಿಯಾದ ಇಶ್ಯೂಸ್ ನೋಡ್ತಾ ಇಲ್ಲ ನಾನು. ಇಬ್ರು ಕೂಡ ಕ್ವೀನ್ ಎನರ್ಜಿ ಇರೋದ್ರಿಂದ, ಕ್ವೀನ್ ಆಗಿ ಇರೋದ್ರಿಂದ ಇಬ್ರು ಸ್ಟ್ರಾಂಗ್ ಆಗಿದ್ದೀರಾ, ಕಾನ್ಫಿಡೆಂಟ್ ಆಗಿದ್ದೀರಾ. ಹಾಗೂ ನಿಮ್ಮ ಅವರ ಒಂದು ಕನೆಕ್ಷನ್ ನಲ್ಲಿ ಕಲಿಯೋದು ಜಾಸ್ತಿ ಇರುತ್ತೆ. ನೀವು ಅವರಿಂದ ಕಲಿತೀರಾ, ಅವ್ರು ನಿಮ್ಮಿಂದ ಕಲಿತಾರೆ. ಸೊ ಇಬ್ರು ಕೂಡ ಇಬ್ರನ್ನು ಮೋಟಿವೇಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಮುಂದೆ. ಸೊ ಲೈಫ್ ಅಮೇಝಿಂಗ್ ಆಗಿರುತ್ತೆ. ನೀವಿಬ್ರು ಎಲ್ಲರೂ ಹೋಗ್ಬೇಕು ಪ್ಲಾನ್ ಮಾಡ್ತಾ ಇದ್ದೀರಾ ಅಂದ್ರೆ ಮಾಡಬಹುದು. ಆ ಥರ ಏನಾದ್ರು ಟ್ರಿಪ್ ಹೋಗ್ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀರಾ ಅಂದ್ರೆ ಈ ವ್ಯಕ್ತಿ ಜೊತೆ ಪ್ಲಾನ್ ಮಾಡ್ಬೋದು. ಬಿಕಾಸ್ ಇವರು ಒಂದು ಒಳ್ಳೆಯ ಪಾರ್ಟ್ನರ್ ಆಗ್ತಾರೆ ನಿಮ್ಮ ಲೈಫ್ನಲ್ಲಿ ಅಂತ ಹೇಳ್ತೀನಿ. ಸೊ ಫ್ಯೂಚರ್ ತುಂಬಾ ಚೆನ್ನಾಗಿದೆ ಈ ವ್ಯಕ್ತಿ ಜೊತೆ ನಿಮಗೆ. ಸೊ ಇವೆರಡು ನಿಮಗೆ ಮೆಸೇಜಸ್ ಬಂದಿದೆ. ಜನರಲ್ ಆಗಿ ಒಂದು ಮೆಸೇಜ್ ಏನಾಗಿದೆ ಅಂದ್ರೆ, ಯು ವಿಲ್ ರಿಸೀವ್ ಅ ಜಾಬ್ ಆಫರ್ ಬರ್ತಾ ಇದೆ. ನೀವೇನಾದ್ರೂ ಹೊಸ ಜಾಬ್ ಅಥವಾ ಏನಾದ್ರು ಕಾಯ್ತಾ ಇದ್ದೀರಾ ಆ ಥರದ್ದು ಒಂದು ಆಫರ್ಗೆ ಅಂದ್ರೆ ಖಂಡಿತವಾಗ್ಲೂ ವಿತಿನ್ 2 months ಆಗುತ್ತೆ. ನೆಕ್ಸ್ಟ್ ಮೆಸೇಜ್ ಏನಾಗಿದೆ ಅಂದ್ರೆ, ಯು ವಿಲ್ ಗೆಟ್ ಅ ಪ್ರಮೋಷನ್ ಅಂತಾನು ಬರ್ತಾ ಇದೆ. ನೀವು ಆ ಥರ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಅದು ಆಗುತ್ತೆ. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.